ನಗರದ ರವೀಂದ್ರ ಕಲಾಕ್ಷೇತ್ರದ ನಯನ ಸಭಾಂಗಣದಲ್ಲಿ ಸುರೇಶ್ ಕೆಎನ್ಸಿ ಅವರ ಸಾರಥ್ಯದಲ್ಲಿ ಜೊತೆಯಲ್ಲಿ ಪತ್ರಿಕೆ ಲೋಕಾರ್ಪಣೆ ಹಾಗೂ ವಿಶ್ವ ಪತ್ರಿಕಾ ದಿನಾಚರಣೆ ಆಯೋಜನೆ ಮಾಡಲಾಗಿತ್ತು. ಇನ್ನು ಈ ಸಂದರ್ಭದಲ್ಲಿ ಪತ್ರಿಕೋದ್ಯಮದ ಬಗ್ಗೆ ವಿಚಾರ ಸಂಕಿರಣ ಹಾಗೂ ನಟರಾಜ ನಾಟಕ ಪ್ರದರ್ಶನ ಮಾಡಲಾಯಿತು. ಇನ್ನು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಕನ್ನಡಮ್ಮನ ಹೆಮ್ಮೆಯ ಪುತ್ರ ನಾಡೋಜ ಬರಗೂರು ರಾಮಚಂದ್ರಪ್ಪ ಅವರು ನಡೆಸಿಕೊಟ್ಟರು. ಇನ್ನು ಪ್ರಸ್ತುತ ಸಮಾಜದಲ್ಲಿ ಪತ್ರಿಕೆಗಳ ಪಾತ್ರದ ಬಗ್ಗೆ ಪ್ರೊಫೆಸರ್ ಎಲ್.ಎನ್. ಮುಕುಂದರಾಜ್ ಅವರು ಮಾತನಾಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಕುಮಾರಸ್ವಾಮಿ ಲೇಔಟ್ನ ಪೊಲೀಸ್ ಇನ್ಸ್ಪೆಕ್ಟರ್ ಆರ್. ಜಗದೀಶ್ ಹಾಗೂ ಸುಬ್ರಹ್ಮಣ್ಯಪುರದ ಪೊಲೀಸ್ ಸಹಾಯಕ ಆಯುಕ್ತರಾದಂಥ ಎಸ್ಪಿ ಗಿರೀಶ್ ಮತ್ತು ಜಿ ಕನ್ನಡ ವಾಹಿನಿಯ ಮುಖ್ಯಸ್ಥರಾದ ಎಸ್. ರವಿ ಸೇರಿದಂತೆ ಅನೇಕರು ಕೂಡ ಉಪಸ್ಥಿತಿಯಿದ್ದರು. ಕಾರ್ಯಕ್ರಮದಲ್ಲಿ ವಿಶೇಷ ಆಹ್ವಾನಿತರಾಗಿ ನಾಡಪ್ರಭು ಕೆಂಪೇಗೌಡ ಪಾರಂಪರಿಕ ತಾಣದ ಅಭಿವೃದ್ಧಿ ಪ್ರಾಧಿಕಾರದ ಮಾಜಿ ನಿರ್ದೇಶಕರಾದಂತಹ ಡಾಕ್ಟರ್ ಎಚ್.ಎಂ. ಕೃಷ್ಣಮೂರ್ತಿ ಹಾಗೂ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಎಚ್. ರಂಗಸ್ವಾಮಿ, ಪತ್ರಕರ್ತ ಮೌರ್ಯ ಪೂಜಾರಿ ಹಾಗೂ ಜೀವನದಿ ವಾಯ್ಸ್ ಪತ್ರಿಕೆಯ ಸಂಪಾದಕ ಮಂಜುನಾಥಯ್ಯ ಎಲ್ ಮತ್ತು ಲೆಕ್ಕ ಪರಿಶೋಧಕರಾದ ನಂಜುಂಡ ಪ್ರಸಾದ್ ಅವರು ಕೂಡ ಉಪಸ್ಥಿತಿಯಿದ್ದರು. ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಆರ್. ರಾಘವೇಂದ್ರ ರಾಜು ಅವರು ನಿರೂಪಣೆ ಮಾಡಿದರು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಸುರೇಶ್ ಕೆಎನ್ಸಿ ಅವರು ವಹಿಸಿಕೊಂಡಿದ್ದರು. ಕಾರ್ಯಕ್ರಮದಲ್ಲಿ ಎಲ್ಲ ಪದಾಧಿಕಾರಿಗಳಿಗೆ ಗೌರವದ ಸನ್ಮಾನ ಮಾಡುವುದರ ಜೊತೆಗೆ ಬಂದಂತಹ ಅತಿಥಿಗಳಿಗೆ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಧನ್ಯವಾದಗಳನ್ನು ಹೇಳ್ತಾ ಒಂದು ಪುಟ್ಟ ಗೌರವ ಸಮರ್ಪಣೆಯನ್ನ ಮಾಡೋದ್ರ ಮೂಲಕ ಅವರನ್ನ ನಾವು ಬೀಳ್ಕೊಳ್ತಾ ಇದ್ದೇವೆ. ಶ್ರೀ ನಮ್ಮ ಸುರೇಶ್ ಅವರ ಸಾರಥ್ಯದಲ್ಲಿ ಬರ್ತಾ ಇರ್ತಕ್ಕಂಥ ಜೊತೆಯಲ್ಲಿ ಪತ್ರಿಕೆಗೂ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಒಂದು 2-3 ಸಲ ಹೇಳಿದೆ. ಅವ್ರು ಹೇಳಿದ್ರು, ರವಿ ಅವ್ರಿಗೇನು ಕೆಲಸ ಇಲ್ಲ, ರವಿ ಕರೆಕ್ಟಾಗಿ ಬರ್ತಾರೆ ಅಂತ. ಅಂದ್ರೆ ಯಾವ ಪೊಲಿಟಿಷಿಯನ್ ಕರೆಕ್ಟ್ ಟೈಮ್ ಬರ್ತಾರೆ ಅವ್ರಿಗೇನು ಕೆಲಸ ಇಲ್ಲ ಅಂತ ಅರ್ಥ. ಅವಾಗ ಅನ್ಕೊಂಡೆ, ಏನಪ್ಪ ಜನ ಪಾಪ ಮನುಷ್ಯ ಒಬ್ಬ ಡಿಸಿಪ್ಲಿನ್ ಆಗಿದ್ದಾನೆ, ಸಿನ್ಸಿಯರ್ ಆಗಿದ್ದಾನೆ, ಅದನ್ನ ಯಾವ ರೀತಿ ಗೇಜ್ ಮಾಡ್ತಾ ಇದಾರೆ. ಅವ್ನು ಸಿನ್ಸಿಯರ್ ಆಗಿ ಬಂದಾಗ ಹೇಳೋದು ಅವ್ರಿಗೇನು ಕೆಲಸ ಇಲ್ಲ, ಬಂದು ಕೂತ್ಕೋತಾರೆ ರವಿ, ಇವ್ರಿಗಾರ ಭಾರಿ ಬಿಸಿ ಇವರು, ಅದಕ್ಕೆ ಒಂದು ಅವ್ರು ಲೇಟ್ ಆಗುತ್ತೆ ಅಂತ. ಹಂಗೆ ಈಗ ಅದೊಂದು ಟ್ರೈಂಡ್ ಆಗಿ ಎಲ್ಲ ಸೆಟ್ ಮಾಡ್ತಾರೆ. ಎಷ್ಟು ಲೇಟ್ ಆಗಿ ಬರ್ತೀರಿ ಅಷ್ಟು ನೀವು ನಿಮ್ಗೆ ಇದು ಜಾಸ್ತಿ ಬಿಸಿ ಇದ್ದೀರಾ ಅಂತ ಹೇಳ್ಬಿಟ್ಟು. ನಾವು ಯಾವುದು ಬಿಸಿ ಇರ್ಲಿಲ್ಲ. ಒಂದು ಟ್ರಾಫಿಕ್, ಇನ್ನೊಂದು ನಾವು ಅಂದ್ರೆ ಅರ್ಧ ಗಂಟೆ ಲೇಟ್ ಆಗಿ ಸ್ಟಾರ್ಟ್ ಆಗ್ಬೋದು ಅನ್ಕೊಂಡ್ವಿ. ನಮ್ಮ ಎಕ್ಸ್ಪೆಕ್ಟೇಷನ್ ತಪ್ಪಾಯ್ತು, ಕ್ಷಮೆ ಇರಲಿ. ಮಾಧ್ಯಮಗಳ ವಿಚಾರವನ್ನು ಅಪಾರವಾಗಿ ಬಲ್ಲವರು, ಅವ್ರಿಗೆ 2-3 ನಿಮಿಷ ಟೈಮ್ ಕೊಟ್ಟಿದ್ದಾರೆ. ಹಾಗಾಗಿ ನಮಗೆ ಟೈಮ್ ಇಲ್ಲ ಅಂತ ನಮಗೆ ನಾವೇ ತಿಳ್ಕೋಬೇಕು. ಹಾಗಾಗಿ ಬಂಧುಗಳೇ, ಇದರ ಜೊತೆಯಲ್ಲಿ ಡಾಕ್ಟರ್ ಧರಣಿ ಮಾಲಗತ್ತಿ ಅವರು ಇವತ್ತು ನಿರ್ದೇಶಕರು ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಆಗಿದ್ದಾರೆ. ಹಾಗಾಗಿ ಇನ್ನ ಅನೇಕ ಮುಖಂಡರು, ವೇದಿಕರು ಎಲ್ಲರಿಗೂ ಈ ಸಂದರ್ಭದಲ್ಲಿ ಶುಭವನ್ನು ಕೋರೋಣ. ಯಾಕಂದ್ರೆ ಎಲ್ಲರ ಹೆಸರು ಹೇಳೋದು ಬೇಡ, ನಾಟಕ ಸ್ಟಾರ್ಟ್ ಆಗಿ. ಮಾಧ್ಯಮಗಳು ಒಂದು ರಾಜಕೀಯ ಶಕ್ತಿಯಾಗಿ ಬೆಳೀತಿರೋ ಈ ಸಂದರ್ಭದ ಒಳಗಡೆ ವಿಶ್ವಾಸಾರ್ಹತೆ ಬಹಳ ಮುಖ್ಯ. ಈಗ ಸಾಮಾನ್ಯವಾಗಿ ಏನ್ ಮಾಡ್ತೇವೆ ನಾವು, ಈಗ ಪತ್ರಿಕಾ ಸ್ವಾತಂತ್ರ್ಯ ದಿನ ಇವತ್ತಲ್ಲ, ಅದು ಮೇ 3ನೇ ತಾರೀಕು ವಾಸ್ತವವಾಗಿರೋದು. ಪ್ರತಿ ವರ್ಷ ಮೇ 3ನೇ ತಾರೀಕು ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನವನ್ನ ಆಚರಿಸ್ತಕ್ಕಂಥದ್ದು. ನಾವು ಕನ್ನಡ ರಾಜ್ಯೋತ್ಸವ ಹೆಂಗ ಆಚರಿಸ್ತೀವೋ ಹಾಗೆ ಈ ತರ ದಿನಾಚರಣೆಗಳು ಯಾವಾಗ ಬೇಕಾದ್ರೂ ಆಚರಿಸೋ ರೀತಿಯಲ್ಲಿ ಆಗಿವೆ, ಅದು ಬೇರೆ ವಿಷಯ. ಮಾಧ್ಯಮದ ಸ್ವಾತಂತ್ರ್ಯ ಬಹಳ ಮುಖ್ಯ, ನಿಜ ಅದು. ಯಾಕೆ ಅಂತಂದ್ರೆ ಎಷ್ಟೋ ಸಾರಿ ಮಾಧ್ಯಮದ ಹಕ್ಕುಗಳನ್ನ, ಸ್ವಾತಂತ್ರ್ಯವನ್ನ ಅದಕ್ಕೆ ಧಕ್ಕೆ ತರತಕ್ಕಂತಹ ಆಳುವ ಶಕ್ತಿಗಳು ನಮ್ಮಲ್ಲಿ ಇರ್ತವೆ. ಆದ್ರೆ ಅದೊಂದೇ ಮುಖ್ಯನಾ ಅಂತಂದ್ರೆ ಇವತ್ತು ನಮ್ಗೆ ಅನ್ಸಕ್ ಶುರುವಾಗಿದೆ, ಮಾಧ್ಯಮಗಳ ವಿಶ್ವಾಸಾರ್ಹತೆಯೂ ಅಷ್ಟೇ ಮುಖ್ಯ ಅಂತ. ಅವುಗಳ ವಿಶ್ವಾಸಾರ್ಹತೆ ಅನ್ನೋದು ಬಹಳ ಮುಖ್ಯ ಮಾಧ್ಯಮಗಳಿಗೆ. ಎಷ್ಟು ಮಟ್ಟಿಗೆ ವಿಶ್ವಾಸಾರ್ಹತೆಯನ್ನು ಉಳಿಸಿಕೊಂಡಿರುತ್ತವೆ ಅನ್ನುವಂಥ ಪ್ರಶ್ನೆಗಳನ್ನು ಸಹ ನಾವು ಇವತ್ತು ಕೇಳ್ಕೊಳ್ಬೇಕಾಗಿದೆ ಅಂತ ಅನ್ನಿಸ್ತಿದೆ. ಹೀಗೆ ಆಕಾಶವಾಣಿಗೆ ಬೇಗ ಹತ್ರ ಆಗ್ಬಿಟ್ಟು ಅಂತಂದ್ರೆ ಪತ್ರಿಕೆಗಳಿಗಿಂತ ನಮ್ಗೆ ಕೇಳುವ ಪರಂಪರೆ ನಮ್ದು. ನಮ್ಮ ಕುಮಾರವ್ಯಾಸ ಅಂತ ಒಬ್ಬ ಕವಿ ಗೊತ್ತಿರಬೇಕು, 15ನೇ ಶತಮಾನದಲ್ಲಿದ್ದವನು. ಅವನು ಬರೆಯೋ ಪದ್ಯದ ಮೊದಲನೇ ಸಾಲೊಳಗೆ ಏನಿರ್ತಾರೆ ಅಂದ್ರೆ, ಕೇಳು ಜನಮೇ ಜಯ, ಓದು ಜನಮೇ ಜಯ ಅಂತ ಇರಲ್ಲ. ಕೇಳು ಜನಮೇ ಜಯ, ಕೇಳು ಜನಮೇ ಜಯ ಅಂತಾನೆ ಅವನ ಕಾವ್ಯವನ್ನ ನಾವು ಓದ್ತಾ ಇರಬೇಕಾಗ್ತದೆ. ಅಂದ್ರೆ ನಾವು ಕೇಳುಗರಾಗಿದ್ದೇವೆ ಹೊರತು ಓದುಗರಾಗಿರಲಿಲ್ಲ. ಇದು ಈಗ ನಾವು ಬದಲಾವಣೆ ಮಾಡ್ಕೋಬೇಕಾಗಿದೆ. ಪತ್ರಿಕೆಗಳಿಗಾದ್ರೂ ಎಂಥ ಸಂಕಷ್ಟದ ಪರಿಸ್ಥಿತಿ ಇದೆ ಅಂತಂದ್ರೆ, ಅವರು ಆ ಪತ್ರಿಕೆಯ ಬೆಲೆಯನ್ನ ₹1 ಜಾಸ್ತಿ ಮಾಡಿದ್ರು ಕೂಡ ಅಯ್ಯೋ ಪೇಪರ್ ಬೆಲೆ ಜಾಸ್ತಿ ಆಗೋಯ್ತು ಅಂತ ನಾವು ಗೊಣಗಕ್ಕೆ ಶುರು ಮಾಡ್ತೀವಿ.
ಪ್ರಜಾವಾಣಿ ಅಂತ ಒಂದು ಪತ್ರಿಕೆ ಮುದ್ರಣ ಮಾಡೋಕ್ಕೆ ಕನಿಷ್ಠ ಏನಿಲ್ಲ 50-60 ರೂಪಾಯಿ ಖರ್ಚು ಬರುತ್ತೆ. ಆದರೆ ಆ ಪತ್ರಿಕೆ ಬೆಲೆ ನಮ್ಗೆ ಇವತ್ತು ಬರೀ 7 ರೂಪಾಯಿ ಸಿಗುತ್ತೆ. 7 ರೂಪಾಯಿಗೆ ಒಬ್ಬ ಓದುಗನಿಗೆ ಕೊಡಬೇಕು ಅಂದ್ರೆ ಆ ಪತ್ರಿಕೆ ಅಂತ ನಿಮ್ಮೆಲ್ಲರಿಗೂ ಕೂಡ ನನ್ನ ಧನ್ಯವಾದಗಳನ್ನ ಹೇಳ್ತಾ, ಈಗಾಗಲೇ ಗುರುಗಳು ಮತ್ತು ಮುಕುಂದರಾವ್ ಅವರು ಬಹಳ ಗಂಭೀರವಾದ ವಿಷಯಗಳನ್ನ ನಮಗೆಲ್ಲ ತಿಳಿಸಿದ್ದಾರೆ. ಸ್ನೇಹಿತರು ಆದ ಸುರೇಶ್ ಅವರು ಈ ಜೊತೆಯಲ್ಲಿ ಪತ್ರಿಕೆಯ ಒಂದು ಕಾರ್ಯಕ್ರಮವನ್ನು ವಿಶ್ವ ಪತ್ರಿಕಾ ದಿನಾಚರಣೆ ಅಂಗವಾಗಿ ಈ ದಿವಸ ಇಲ್ಲಿ ಸಂಜೆ ಹಮ್ಮಿಕೊಂಡಿದ್ದಾರೆ.